ಚಲಿಸ್ತಾ ಇದ್ದ ಬಿಎಂಟಿಸಿ ಬಸ್ನಲ್ಲೇ ಬೆಂಕಿ ಹೊತ್ಕೊಂಡಿದೆ. ನಡು ರಸ್ತೆಯಲ್ಲಿಯೇ ಬಿಎಂಟಿಸಿ ಬಸ್ ಹೊತ್ತಿ ಉರಿದಿದೆ. ಬೆಂಗಳೂರಿನ ಅನಿಲ್ ಕುಂಬ್ಳೆ ಜಂಕ್ಷನ್ ನಲ್ಲಿ ಈ ಅವಘಡ ಆಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಮಾನ್ಯವಾಗಿ ಈ ಬೇಸಿಗೆ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳನ್ನು ನಾವು ಎದುರಿಸಿದ್ದೀವಿ. ಆದರೆ ಈಗ ಮಳೆಗಾಲ, ವೆದರ್ ಕೂಡ ಕೂಲ್ ಆಗಿದೆ. ಸೊ ಇದು ಬಿಎಂಟಿಸಿ ಬಸ್ನ ದೃಶ್ಯ ಗಮನಿಸ್ತಾ ಇದ್ರಿ. ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಅನಿಲ್ ಕುಂಬ್ಳೆ ಜಂಕ್ಷನ್ನಲ್ಲಿ ಆಗಿರುವಂತಹ ಘಟನೆ ಇದು. ಆದರೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ, ಇದು ನಾರ್ಮಲ್ ವೆಹಿಕಲ್ ಆದರೂ ಕೂಡ ಬೆಂಕಿ ಹೊತ್ಕೊಂಡಿರೋದಕ್ಕೆ ಏನು ಪ್ರಮುಖ ಕಾರಣ ಅಂತ, ಅಲ್ಲಿ ಇಂಜಿನ್ ಏನಾದರೂ ಬ್ಲಾಸ್ಟ್ ಆಯ್ತಾ ಅಥವಾ ಟೈರ್ ಬರ್ಸ್ಟ್ ಆಯ್ತಾ, ಆಯಿಲ್ ಸೋರಿಕೆ ಆಗ್ತಿತ್ತಾ, ಈ ಬಗ್ಗೆ ಪರಿಶೀಲನೆ ಕೂಡ ಆಗಬೇಕಾಗತ್ತೆ. ಅನಿಲ್ ಕುಂಬ್ಳೆ ಜಂಕ್ಷನ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆದರೆ ಪ್ರಯಾಣಿಕರೆಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಅನ್ನೋ ಸಮಾಧಾನಕರ ಸುದ್ದಿ ಲಭ್ಯವಾಗ್ತಾ ಇದೆ. ಆದರೆ ಪಕ್ಕದಲ್ಲಿಯೇ ಅಲ್ಲಿ ಬೇರೆ ವೆಹಿಕಲ್ಸ್ಗಳು ಕೂಡ ಮೂವ್ ಆಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದ್ದಕ್ಕಿದ್ದ ಹಾಗೆ ಆ ಆಯಿಲ್ ಟ್ಯಾಂಕ್ ಸ್ಫೋಟಗೊಂಡ್ರೆ ಏನು ಪರಿಸ್ಥಿತಿ ಅಥವಾ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಈ ಘಟನಾ ಸ್ಥಳದಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ಇದ್ದಾರೆ. ಪ್ರಗತಿ, ಈ ಘಟನೆ ಹೇಗಾಯಿತು? ಈಗ ಮುನ್ನೆಚ್ಚರಿಕಾ ಕ್ರಮವನ್ನ ಏನಾದರೂ ಅಲ್ಲಿ ಕೈಗೊಂಡಿದ್ದಾರಾ ಅಥವಾ ಹಾಗೆ ಸುಡ್ತಿರೋ ಬಸ್ಸನ್ನ ಬಿಟ್ಟಿದ್ದಾರಾ? ಸಭಾ ಅನಿಲ್ ಜಂಕ್ಷನ್ ಬಳಿ ಅನಿಲ್ ಕುಂಬ್ಳೆ ಜಂಕ್ಷನ್ ಹತ್ರ ಬೆಳ್ಳಂಬೆಳಿಗ್ಗೆ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು. ಬಿಎಂಟಿಸಿ ಬಸ್ ನಲ್ಲಿ ಓಡಾಟ ಮಾಡೋದು ಎಷ್ಟು ಸೇಫ್ ಅಪ್ಪ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಕೂಡ ಮೂಡುತ್ತೆ. ಯಾಕಂದ್ರೆ ಸಂಚಾರ ನಾಡಿ ಅಂತ ಕರೀತಾರೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಈ ಬಿಎಂಟಿಸಿ ಬಸ್ ಅನ್ನ ಬಳಕೆ ಮಾಡ್ತಾರೆ. ಬಟ್ ಇದು ನೋಡಿದ್ರೆ ಅನಿಲ್ ಕುಂಬ್ಳೆ ಜಂಕ್ಷನ್ ನಲ್ಲಿ ಬೆಳ್ಳಂಬೆಳಿಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ದಿಢೀರ್ ಅಂತ ಸಿಗ್ನಲ್ ಅಲ್ಲಿ ನಿಂತಹ ಬಸ್ಸು ಈ ರೀತಿಯಾಗಿ ಹೊತ್ಕೊಂಡು ಉರಿದಿರುವಂತದ್ದು. ನನ್ನ ಜೊತೆಗೆ ಚಾಲಕ ನಿರ್ವಾಹಕರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗುವಂತಹ ಕೆಲಸ ಮಾಡ್ತೀನಿ. ಸರ್, ಎಷ್ಟೊತ್ತಿಗೆ ಈ ಘಟನೆ ಆಗಿರುವಂತದ್ದು? ಸುಮಾರು 9ರಿಂದ 9:05 ಒಳಗಡೆ ಮೇಡಮ್. ಏನಿಲ್ಲ, ಸಿಗ್ನಲ್ ಆಫ್ ಆಗಿತ್ತು, ಗಾಡಿ ಆಫ್ ಮಾಡಿದ್ರಿ, ಇಂಜಿನ್ ಆಫ್ ಮಾಡಿದ್ರಿ, ಮತ್ತೆ ಸಿಗ್ನಲ್ ಆನ್ ಆಯ್ತು, ಇಂಜಿನ್ ಸ್ಟಾರ್ಟ್ ಮಾಡಿದ್ರಿ, ಸ್ಟಾರ್ಟ್ ಆಗಿಲ್ಲ, ಮತ್ತೆ ಇದು ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ. ಸಡನ್ ಆಗಿ ಹೊಗೆ ಬಂತು. ಏನು ಹೊಗೆ ಬರ್ತದೆ ಅಂತ ಬಾನೆಟ್ ಹತ್ರ ಫುಲ್ ಬೆಂಕಿ ಹೊಡೆತು. ನೀರು ಹಾಕಿದ್ವಿ, ಅಲ್ಲಿ ಇದು ಇದೆ, ಗ್ಯಾಸ್ ಇದೆ, ಅದನ್ನ ಎತ್ಕೊಳಕ್ ಹೋಗೋಷ್ಟರಲ್ಲಿ ಜೋರಾಗ್ಬಿಡ್ತು. ಪ್ಯಾಸೆಂಜರ್ನ ಇಳಿಸ್ಬಿಟ್ಟು ನಾವು ಇಳಿದ್ಬಿಟ್ಟು ಇವರಿಗೆ ಫೈರ್ ಸೆಕ್ಷನ್ ಅವ್ರಿಗೆ ಫೋನ್ ಮಾಡಿದ್ರಿ. ಅವ್ರು 5 ನಿಮಿಷಕ್ಕೆ ಬಂದು ಆಫ್ ಮಾಡಿದ್ರು. ಬಸ್ ಆದ್ರೆ ಹೊತ್ಕೊಳ್ಳೋದ್ರ ಒಂದು ಅರ್ಥ ಇದೆ. ಈ ತರಹದ ಬಸ್ಗಳು ಹೇಗೆ ಸರ್ ಹೊತ್ಕೊಳ್ಳುತ್ತೆ? ಅದು ಏನೋ ಗೊತ್ತಿಲ್ಲ ಮೇಡಮ್. ಎಷ್ಟು ವರ್ಷದ ಹಳೆ ಬಸ್ಸು ಸರ್ ಇದು? ಹಳೆ ಬಸ್ ಅಲ್ಲ ಮೇಡಮ್, ಗಾಡಿ ಪರ್ಫೆಕ್ಟ್ ಆಗಿ ಡೈಲಿ ಚೆಕ್ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಡೈಲಿ ಚೆಕ್ ಮಾಡ್ತಾರೆ, ಡೈಲಿ ಇದು ಮಾಡ್ತಾರೆ. ಏನೋ ವೈರಿಂಗ್ ಏನಾದರೂ ಪ್ರಾಬ್ಲಮ್ ಅಲ್ಲಿ ಅಂಟಿಕೊಂಡಿರ್ಬೇಕು ಮೇಡಮ್. ಡೈಲಿ ಪರ್ಫೆಕ್ಟ್ ಆಗಿ ಚೆಕ್ ಮಾಡಿ ಕಳಿಸ್ತಾರೆ ಮೇಡಮ್. ಬಸ್ನಲ್ಲಿ ಎಷ್ಟು ಜನ ಇದ್ರು? 30 ಜನ. ಏನು ಅಪಾಯ ಆಗಿಲ್ವಾ? ಯಾರಿಗೂ ಏನಾಗಿಲ್ಲ ಮೇಡಮ್. ಫಸ್ಟ್ ಅವ್ರನ್ನೇ ಇಳಿಸಿದ್ವಿ ಮೇಡಮ್ ನಾವು. ಸುತ್ತ ಇರುವಂತಹ ಗಾಡಿಗಳಿಗೆ ಏನು ಪ್ರಾಬ್ಲಮ್ ಆಗಿಲ್ವಾ ಸರ್? ಇಲ್ಲ ಮೇಡಮ್, ಯಾರಿಗೂ ಏನಾಗಿಲ್ಲ, ಯಾವ ಗಾಡಿಗೆ ಏನೋ ಪ್ರಾಬ್ಲಮ್ ಆಗಿಲ್ಲ. ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಮಾಡಿದ್ದೀರಾ? ಮಾಡಿದ್ದೀನಿ ಮೇಡಮ್. ಘಟನೆ ನಡೆದಾಗ ತಕ್ಷಣ ಯಾರಿಗೆ ಇನ್ಫಾರ್ಮ್ ಮಾಡಿದ್ರಿ? ಡಿಪೋ ಮ್ಯಾನೇಜರ್ ಮಾಡಿದ್ರಿ, ಫೈರ್ ಫೋರ್ಸ್ ಮಾಡಿದ್ರಿ. ಫಸ್ಟ್ ಟೈಮ್ ಹಿಂಗ್ ಆಗ್ತಿರೋದು? ಹೌದು ಮೇಡಮ್. 144 ಮೇಡಮ್. ರೋಸ್ ಗಾರ್ಡನ್ ಶಿವಾಜಿನಗರ್ ಹೋಗ್ತಾ ಇದ್ದೀವಿ. 9ರಿಂದ 9:05 ಒಳಗಡೆ ಮೇಡಮ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಏನಾದ್ರೂ ಬೇರೆ ಗಾಡಿಗಳಿಗೆ ಏನಾದ್ರೂ ಆಗಿದ್ರೆ? ಏನೂ ಆಗಿಲ್ಲ ಮೇಡಮ್. ಇಲ್ಲ ಮೇಡಮ್, ಎಲ್ಲ ಸಿಗ್ನಲ್ ಪಾಸ್ ಆಯ್ತು ಮೇಡಮ್. ರಾಜ್ಕುಮಾರ್. ನನ್ನ ಜೊತೆಗೆ ಈ ಬಸ್ನ ಕಂಡಕ್ಟರ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸೋ ಕೆಲಸ ಮಾಡ್ತೀನಿ. ಸರ್, ಹೇಳಿ ಸರ್, ಒಂದು ನಿಮಿಷ ಮಾತಾಡ್ತೀನಿ. ಇಲ್ಲಿ ಹೇಳ್ತಾ ಇರುವಂತಹ ಮಾತೇನಪ್ಪಾ ಅಂತ ಹೇಳಿದ್ರೆ, ಬೆಳಿಗ್ಗೆ 9 ಗಂಟೆಗೆ ಈ ಒಂದು ಘಟನೆ ನಡೆದಿದೆ ಅಂತ ನಾನು ನಿಮ್ಗೆ ದೃಶ್ಯವನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅನಿಲ್ ಕುಂಬ್ಳೆ ಜಂಕ್ಷನ್ ಹತ್ರ ಇದೊಂದು ಬಸ್ಸು ಶಿವಾಜಿನಗರ್ ರೂಟ್ಗೆ ಹೋಗ್ತಾ ಇರುವಂತಹ ಬಸ್ ಇದು. 144 ನಂಬರ್ನ ಬಸ್ ಇದು. ಈ ಬಸ್ನ ಒಳಭಾಗವನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸದ್ಯ ಎಲ್ಲ ರೀತಿಯಾಗಿ ಈ ಸುಟ್ಟು ಹೋಗಿರುವಂತಹ ಬಸ್ ಅನ್ನ, ಸುಟ್ಟು ಕರಕಲಾಗಿರುವಂತಹ ಬಸ್ ಅನ್ನ ಇನ್ಯಾವುದೇ ರೀತಿಯಾಗಿ ಅಪಾಯ ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕೆ ಈಗ ಸದ್ಯ ಫುಲ್ ಕ್ಲೀನ್ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ
ಒಂದು ಕ್ವಶನ್ ಬರುತ್ತೆ, ಏನಪ್ಪಾ ಅಂತ ಹೇಳಿದ್ರೆ ಈ MG ರೋಡ್ ಅಂತ ಅಂದ್ರೆ ಸಖತ್ ಬ್ಯುಸಿ ಇರುವಂತಹ ರಸ್ತೆ, ಯಾವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಜನರು ಓಡಾಟ ನಡೆಸುವಂತಹ ರಸ್ತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಇರುತ್ತೆ. ಇಂತಹ ರಸ್ತೆಯಲ್ಲಿ ಬಸ್ ಇರುವಂತಹ ಪೊಸಿಷನ್ ನೋಡಿದ್ರೆ ಗೊತ್ತಾಗುತ್ತೆ ಸಭಾ, ಇದು ನಡು ರಸ್ತೆಯಲ್ಲಿ ಮಧ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಅಕಸ್ಮಾತ್ ಏನಾದ್ರೂ 2 ವೀಲರ್ಸ್ ಗಳಿಗೋ ಅಥವಾ ಯಾವ್ದಾದ್ರು 4 ವೀಲರ್ಸ್ ಗಳಿಗೋ ಅಥವಾ ಯಾವ್ದಾದ್ರು ಸುತ್ತಮುತ್ತ ಇದ್ದಂತಹ ಜನರಿಗೆ ಏನಾದ್ರೂ ಆಗಿದ್ರೆ ಯಾರಪ್ಪ ಜವಾಬ್ದಾರಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ಕೊಳ್ಳುತ್ತೆ. ಅಂದ್ರೆ ಬೆಳ್ಳಂಬೆಳಿಗ್ಗೆ ಆಗಿರೋದ್ರಿಂದ ಇದರ ಒಳಗಡೆ ಸುಮಾರು ಒಂದು 30ಕ್ಕೂ ಅಧಿಕ ಜನ ಇದ್ರು. ಅವರೆಲ್ಲರೂ ಕೂಡ ಆಫೀಸ್ಗೋ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಏನಾದ್ರೂ ಸಮಸ್ಯೆ ಆಗಿದ್ರೆ ಅದನ್ನ ಯಾರು ಆ ಸಮಸ್ಯೆಯ ಜವಾಬ್ದಾರಿಯನ್ನು ಹೊರ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಪದೇ ಪದೇ ಈ BMTC ಯಲ್ಲಿ ಈ ರೀತಿಯಾದಂತಹ ಘಟನೆ ಆಗ್ತಾ ಇರುವಂತದ್ದು. ಅಂದ್ರೆ 6147 ಬಸ್ಗಳು ಈ BMTC ವ್ಯಾಪ್ತಿಯಲ್ಲಿ ರನ್ ಆಗ್ತವೆ. ಬಟ್ 6147 ಬಸ್ಗಳಲ್ಲಿ ಬಹುತೇಕ ಬಸ್ಗಳು ಬರೇ ಗುಜರಿ ಆಗಿರುವಂತದ್ದೇ ಕಾಣಬಹುದು ನಾವು. ಅವಧಿ ಮೀರಿದ ಬಸ್ಗಳಾಗ್ಲಿ ಅಥವಾ ಏನೋ ಗುಜರಿಗೆ ಸೇರುವಂತಹ ಬಸ್ಗಳನ್ನ ರನ್ ಮಾಡುವಂತಹ ಎಫೆಕ್ಟ್ ಈ ರೀತಿಯಾಗಿ ಆಗ್ತಾ ಇದೆಯಾ ಗೊತ್ತಿಲ್ಲ. ಇದನ್ನ ಸಂಬಂಧಪಟ್ಟಂತಹ ಸಾರಿಗೆ ಸಚಿವರಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಇದನ್ನ ಗಮನಿಸುವಂತಹ ಕೆಲಸ ಮಾಡಬೇಕು, ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗಿರುವಂತದ್ದು ಸಭಾ. ಥ್ಯಾಂಕ್ ಯು ಪ್ರಗತಿ. ಹಲೋ, ರೈಟ್, ಆ ಬಸ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತಕ್ಷಣ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೆ ಕಂಡಕ್ಟರ್ ಮಾಹಿತಿ ಕೊಡ್ತಾರೆ. ಅವರು ಸ್ಥಳಕ್ಕೆ ಬಂದು 5 ನಿಮಿಷದಲ್ಲಿ ಬೆಂಕಿ ನಂದಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ಈ ಡ್ರೈವರ್ ಮತ್ತು ಕಂಡಕ್ಟರ್ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ನಡು ರಸ್ತೆಯಲ್ಲೇ ಇಂತಹ ವೆಹಿಕಲ್ಗಳು, ಈ BMTC ಬಸ್ಗಳು ಹೊತ್ತಿ ಉರಿಯೋದ್ರಿಂದ ಸಹ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ತೊಂದರೆಯಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.